ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಿತಿಯಲ್ಲಿ ನಾನು ಇರ್ತಕ್ಕಂಥದ್ದು. ಅಲ್ಲಿ ಒಂದು ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಇದೆ ಅಧ್ಯಕ್ಷರೇ. ಬಾಣಂತಿಯರ ಸಾವು ಬಗ್ಗೆ ಮೂತ್ರಪಿಂಡ ತೊಂದರೆಯಿಂದ ಸತ್ತಿರ್ತಕ್ಕಂಥದ್ದಂತ ಒಂದು ಪ್ಯಾರಾದಲ್ಲಿ ಇದೆ. ಆಮೇಲೆ ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ, ಸರ್ಕಾರ ವರದಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ, ಇನ್ನೊಂದು ಪ್ಯಾರಾದಲ್ಲಿ ಹೇಳ್ತಾರೆ ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ಲಿಂದ ತಗೊಂಡಿರ್ತಕ್ಕಂಥ ಮೆಡಿಸಿನ್ ಲಿಂದ ಇದು ಆಗಿದೆ, ಪರಿಹಾರ ಕೊಡಬೇಕಂತ ಕೋರ್ಟಿಗೆ ಹಾಕಿದ್ದಾರೆ ಸರ್ಕಾರ, ಎರಡು ಕಡೆ ಇಲಾಖೆದು. ಮೂರನೇದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ಯಾವ ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ ಮೇಲೆ ಅಂತಂದ್ರೆ ಸರ್ಕಾರ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿರ್ತಕ್ಕಂಥದಕ್ಕೆ FIR ಬ್ಲಾಕ್ ಲಿಸ್ಟ್ ಹಾಕಿದ್ದು ಇಷ್ಟೇ ತಂದಿದ್ದಾರೆ. ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಹಾಕಿರೋದಕ್ಕೂ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ವಕೀಲರಿಗೆ ಕೇಳಿದಾಗ, ಇಲ್ಲಿ ಮೊದಲು ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಳ್ಳಾರಿಗೆ ಭೇಟಿ ಕೊಟ್ಟಾಗೂ ಹೇಳಿರ್ತಕ್ಕಂಥದ್ದು ಮೂತ್ರಪಿಂಡ ಅಂತ ತಿಳ್ಕೊಂಡು ಕಿಡ್ನಿಲಿಂದ ಆಗಿರ್ತಕ್ಕಂಥ ಸಮಸ್ಯೆಲಿಂದ ಇದು ಆಗ್ಯದ, ಹಾಗಾಗಿ ಸ್ಟೇ ಕೊಡ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದಿದೆ. ಮೊನ್ನೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಸರ್, ಇಷ್ಟು ಜನ ಬಾಣಂತಿಯರು ಸತ್ತು ಬೆಳಗಾಂದಲ್ಲಿ ಅಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಕೇವಲ ಸರ್ಕಾರಗಳು ಯಾರಿಗೋ ಬೈದ್ರೆ ಅಂತಂದ್ರೆ ನಾವು ಹೋಗಿ ಜೈಲಿಗೆ ಹಾಕ್ತಕ್ಕಂಥ ಪರಿಸ್ಥಿತಿ ಇದ್ರೆ, ಇಷ್ಟು ಜನ ಅಂತಂದ್ರೆ ಇಷ್ಟು ಮೆಡಿಸಿನ್ಗಳನ್ನ ನೀವು ಬ್ಯಾನ್ ಮಾಡಿದಿರಿ. ಇಲ್ಲಿ ಲಿಂಗಾರ್ ಲ್ಯಾಕ್ಟಿಟಿಡ್ 93 ಬ್ಯಾಚ್ಗಳು, DNS 6 ಬ್ಯಾಚ್ಗಳು, ಡೆಕ್ಸ್ಟ್ರೋಸ್ 4 ಬ್ಯಾಚ್ಗಳು, ಸೋಡಿಯಂ ಕ್ಲೋರೈಡ್ 500 1 ಬ್ಯಾಚ್, ಸೋಡಿಯಂ ಕ್ಲೋರೈಡ್ 100 1 ಬ್ಯಾಚ್, ಸಿಪ್ರೋಫ್ಲಾಕ್ಸಿನ್ 1 ಬ್ಯಾಚ್. ಈ ರೀತಿ ಮೆಡಿಸಿನ್ ತಗೊಂಡದ್ರಲ್ಲಿಂದ ಕಿಡ್ನಿಗೆ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ವರದಿ ಬಂದಿದೆ. ಇಷ್ಟೆಲ್ಲ ಆದ್ರೂ ಸಹ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆ ಆದ್ಮೇಲೆ ಕೇವಲ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರ ಮೇಲೆ ಏನಂತಂದ್ರೆ ಒಬ್ಬ ಸಸ್ಪೆಂಡ್ ಆಗಿರ್ತಕ್ಕಂಥದ್ದಿದೆ. ಇಷ್ಟು ಜನ ಸತ್ತ ಮೇಲೆ ಕೇವಲ ಏನಂತಂದ್ರೆ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ, ಅವ್ರ ಮೇಲೆ FIR ಹಾಕ್ಬೇಕು, ಅವ್ರ ಮೇಲೆ ಅಂತಂದ್ರೆ ಕ್ರಮ ಜರುಗಿಸಬೇಕು. ಇಷ್ಟು ತಾಯಂದ್ರು ಸತ್ರು ಸಹ ಸರ್ಕಾರ ಈ ರೀತಿ ಅಂತಂದ್ರೆ ಕೇವಲ ಬ್ಯಾನ್ಗಳನ್ನ ಮಾಡಿ ಅವ್ರು ಕೋರ್ಟ್ಲಿಂದ ಸ್ಟೇ ತರ್ತಾರಂದ್ರೆ, ಮತ್ತೆ ನಮ್ಮ ಕಾನೂನು ಏನ್ ಮಾಡ್ತಾ ಇದೆ, ನಮ್ಮ ವಕೀಲರು ಏನ್ ಮಾಡ್ತಾ ಇದ್ದಾರೆ? ಅವ್ರು ಸ್ಟೇ ಹಾಕಿದ್ದು ಸ್ಟೇ ಹಾಕ್ಬೇಕಂತ ತಗೊಂಡಿಲ್ಲ. ಈ ಪರಿಹಾರ ಕೊಡ್ರಿ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ, ಅದಕ್ಕೂ ಸ್ಟೇ ತಂದಿದ್ದಾರೆ. ಸವಿಸ್ತಾರವಾದ ಉತ್ತರವನ್ನು ಕೊಟ್ಟಿದ್ದೀನಿ. ಈಗ ಆ ಕಂಪನಿ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರ ಮೇಲೆ ಇದ್ದಂತ ಬೇರೆ ಬೇರೆ ಏನು ಸರಬರಾಜು ಮಾಡ್ತಾ ಇದ್ದಾರೆ ಔಷಧಿಗಳು, ಅದ್ರ ಮೇಲೆ ಅದನ್ನು ಕೂಡ ನಾವು ಈಗ ಬಂದ್ ಮಾಡಿ ನಿಷೇಧ ಮಾಡಿದ್ದೀವಿ. ಆಮೇಲೆ ಆ ಕಂಪನಿ ಈಗ ಮ್ಯಾನುಫ್ಯಾಕ್ಚರ್ ಕೂಡ ಮಾಡದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ. ನಮ್ಮ ಕಡೆಯಿಂದ ಮೊಕದ್ದಮೆಗಳು ಕೂಡ ಹಾಕಿದ್ದೀವಿ, ಬ್ಲಾಕ್ ಲಿಸ್ಟ್ ಕೂಡ ಸೇರಿಸಿದ್ದೀವಿ. ಆಮೇಲೆ ಈಗ 12 ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗಿದೆ ಮತ್ತು ಇನ್ನು ಉಳಿಕ ಕ್ರಿಮಿನಲ್ ಮೊಕದ್ದಮೆ ಕೂಡ ನಾವು ಅವ್ರ ಮೇಲೆ ಹೂಡ್ತಾ ಇದ್ದೀವಿ. ಕಾನೂನಿನ ಪ್ರೋಸೆಸ್ ನಾವು ಫಾಲೋ ಮಾಡಲೇಬೇಕು, ಕಾನೂನಿನ ಕೋರ್ಟ್ ಮುಂದೆ ನಾವು ಹೋಗ್ಲೇಬೇಕಾಗ್ತದೆ. ಆದ್ರೆ ಅದ್ರ ಮಧ್ಯೆ ನಾವು ಅಲ್ಲಿಗೆ ಹೋಗಿ ಅಲ್ಲೇ ಆ ಕಂಪನಿಗೆ ಭೇಟಿ ಕೊಟ್ಟು ಅಲ್ಲೇ ತಪಾಸಣೆ ಮಾಡಿಸಿ ಕೇಂದ್ರಕ್ಕೆ ಕೂಡ ಬರ್ಸಿ ಅವರು ಕೂಡ ಅಲ್ಲಿಗೆ ಬಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಥಗಿತ. ಇದು ಇಷ್ಟು ಕ್ರಮಗಳನ್ನ ನಾವು ಕಂಪನಿ ಮೇಲೆ ತಗೊಂಡಿದ್ದೀವಿ, ಆಯ್ತಾ. ಆಮೇಲೆ ಈಗ ಕಾನೂನು ಪ್ರಕಾರ ಹೋಗ್ಬೇಕೆ ಹೊರತು ನಾವು ನೇರವಾಗಿ ಅವ್ರನ್ನ ತಂದು ಒಳಗೆ ಹಾಕಕ್ಕಾಗೋದಿಲ್ಲ, ಕೋರ್ಟ್ ಮುಖಾಂತರ ಆಗ್ಬೇಕು. ಆದ್ರೆ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳಕ್ ಸಾಧ್ಯ ಆಗಿದೆ ಅದೆಲ್ಲವನ್ನು ಕೂಡ ತಗೊಂಡಿದ್ದೀವಿ ಮತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಎಲ್ಲ ಕ್ರಮಗಳು ತಗೊಳ್ತಾ ಇದೀವಿ. ನಮ್ಮ ಇಲಾಖೆಯಲ್ಲೂ ಕೂಡ ಎನ್ಕ್ವೈರಿಯನ್ನು ಕೂಡ DE ಎನ್ಕ್ವೈರಿ ಕೂಡ ಪ್ರಾರಂಭ ಆಗಿದೆ ಕೆಲವು ಅಧಿಕಾರಿಗಳ ಮೇಲೆ, ಮತ್ತು ಏನಾದ್ರೂ ಅವರ ಲೋಪದೋಷಗಳಾಗಿದೆ ಅದನ್ನು ಕೂಡ ಕ್ರಮ ಆಗ್ತದೆ. ಅದೇ ಮಾನ್ಯ ಅಧ್ಯಕ್ಷರೇ, ನಾವು ಎಲ್ಲೂ ಕೂಡ ಇದನ್ನ ಕ್ರಮ ತಗೊಳ್ಳೋದಕ್ಕೆ ಹಿಂದೇಟ್ ಹಾಕಿಲ್ಲ. ನೋಡಕ್ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ, ನಾವು ಇನ್ನೂ ಕಠಿಣವಾದಂತಹ ಕ್ರಮಗಳನ್ನ ಮುಂದಿನ ದಿವಸಗಳು ತಗೊಳ್ತಕ್ಕಂಥದ್ದಕ್ಕೆ ನಾನು ಕೇಂದ್ರಕ್ಕೂ ಕೂಡ ಬರೆದಿದ್ದೀನಿ. ಇಡೀ ದೇಶದಲ್ಲಿ ಅನೇಕ ಸಮಸ್ಯೆಗೆ ಮೊನ್ನೆ ಕೂಡ ನಾನು ಇನ್ನೊಂದು ಪಟ್ಟಿ ಬಿಡುಗಡೆ ಮಾಡಿದೆ, ಎಷ್ಟೆಷ್ಟು ಡ್ರಗ್ಸ್ಗಳು ಇವತ್ತು ನಾವು ತಪಾಸಣೆ ಮಾಡಿಸಿದಾಗ ಫೇಲಿಯರ್ ಆಗ್ತಾ ಇದೆ. ಅದರ ಬಗ್ಗೆನೂ ಕೂಡ ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಬರ್ದಿದ್ದೀನಿ. ಇದು ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ನಮ್ಮ ಕಡೆಯಿಂದನೂ ಇದನ್ನ ಪಾರದರ್ಶಕವಾಗಿ ಇದನ್ನೆಲ್ಲ ನಡೆಸ್ತಕ್ಕಂಥದ್ದಕ್ಕೆ ನಾನು ಕೂಡ ಕ್ರಮ ತಗೊಳ್ತಾ ಇದ್ದೀನಿ, ಸುಧಾರಣೆಗಳು ತರ್ತಾ ಇದ್ದೀನಿ. ಅದರಿಂದ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಿಂದೇಟು ಅಥವಾ ಮುಚ್ಚು ಹಾಕುವಂತ ಪ್ರಶ್ನೆ ಬರೋದು ಇಲ್ಲ. ಕಾನೂನಿನ ಹೋರಾಟ ಅದು ಜಾರಿಯಲ್ಲಿದೆ, ಇನ್ನೂ ತೀವ್ರ ಗತಿಯಲ್ಲಿ ತಗೊಂಡು ಹೋಗ್ತೀವಿ ಮತ್ತು ಅದೇ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣವಾದಂತ ಪ್ರಯತ್ನ ಇದೆ. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ನಾವು